ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸುಲಭವಾಗಿ ಹೋಳಿಗೆ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಮೊದಲು ಒಂದು ಕುಕ್ಕರಿಗೆ 4 ಕಪ್ನಷ್ಟು ನೀರನ್ನು ಹಾಕಿಕೊಳ್ಳಬೇಕು. ಅದು ಬಾಯ್ಲ್ ಆಗಲು ಬಿಡಬೇಕು. ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕಿಕೊಳ್ಳಬೇಕು. ಅತಿ ಸುಲಭವಾಗಿ ಮಾಡಿಕೊಳ್ಳಬಹುದು. ಕೊನೆಯವರೆಗೂ ನೋಡಿಕೊಳ್ಳಿರಿ. ಈಗ 1 ಕಪ್ನಷ್ಟು ಕಡಲೆಬೇಳೆಯನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದುಕೊಳ್ಳಬೇಕು. ಈ ರೀತಿ ಚೆನ್ನಾಗಿ ತೊಳೆದುಕೊಂಡು ಕುಕ್ಕರಿಗೆ ಹಾಕಿಕೊಳ್ಳಬೇಕು. ವಿಡಿಯೋ ಕೊನೆಯವರೆಗೂ ನೋಡಿರಿ. ಸುಲಭವಾಗಿ ಹೇಗೆ ಮಾಡುವುದಂತ ಹೇಳಿಕೊಡ್ತಾ ಇದ್ದೀನಿ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಷಲ್ ಕುಕ್ಕರ್ ಮಾಡಿಕೊಳ್ಳಬೇಕು. ಈಗ ಹೋಳಿಗೆಗೆ ಹಿಟ್ಟನ್ನು ನಾದಿಕೊಳ್ಳೋಣ. ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. ನಾನು ಇದಕ್ಕೆ ಮೈದಾ ಮತ್ತು ಬೇರೆ ಏನೂ ಸೇರಿಸಿಕೊಳ್ಳುವುದಿಲ್ಲ. ಬರೀ ಗೋಧಿ ಹಿಟ್ಟಿನಿಂದ ಮಾತ್ರ ಹೋಳಿಗೆ ಮಾಡೋದು ಹೇಗೆ ಅಂತ ಹೇಳಿಕೊಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ನಾದಿಕೊಳ್ಳಬೇಕು. ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿಕೊಳ್ಳುತ್ತಾ ಚೆನ್ನಾಗಿ ನಾದಿಕೊಳ್ಳಬೇಕು. ಹಿಟ್ಟು ಮತ್ತು ಹೂರಣ ಹದವಾದರೆ ಹೋಳಿಗೆ ಈಸಿಯಾಗಿ ಬರುತ್ತದೆ. ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಚ್ಚಿಕೊಳ್ಳುತ್ತಾ ಹಿಟ್ಟನ್ನು ಮಿದುವಾಗಿ ನಾದಿಕೊಳ್ಳಬೇಕು. ಈ ರೀತಿ ನಾದಿ 10 ರಿಂದ 15 ನಿಮಿಷ ಬಿಟ್ಟರೆ ಸಾಕು. 1-2 ಗಂಟೆ ಬಿಡುವ ಅವಶ್ಯಕತೆ ಇಲ್ಲ. ಮೈದಾ ಹಿಟ್ಟಿಗೆ ಆದರೆ 2 ರಿಂದ 3 ಗಂಟೆ ನೆನೆಯಲು ಬಿಡಬೇಕಾಗುತ್ತದೆ. ಇದು ಗೋಧಿ ಹಿಟ್ಟಾಗಿರುವುದರಿಂದ 10 ರಿಂದ 15 ನಿಮಿಷ ಬಿಟ್ಟರೆ ಸಾಕು. ಈಗ ಬೇಳೆ ಕುದ್ದಿದೆ. ಈ ರೀತಿ ನೋಡಿದರೆ ಈ ರೀತಿ ಪುಡಿಯಾಗಬೇಕು. ಈಗ ಬೇಳೆ ಕುದ್ದಿದೆ. ಇದನ್ನು ಬಸೆದುಕೊಳ್ಳೋಣ. ಬೇಳೆಯಲ್ಲಿರುವ ನೀರು ಬಸೆದುಕೊಳ್ಳಬೇಕು. ಬಸದಿರುವ ಬೇಳೆಯನ್ನು ಮತ್ತೆ ಕುಕ್ಕರಿಗೆ ಹಾಕಿಕೊಂಡು 1 ಕಪ್ ಬೇಳೆಗೆ 1 ಕಪ್ ಬೆಲ್ಲವನ್ನು ಸೇರಿಸಿ ಮತ್ತೆ ಚೆನ್ನಾಗಿ ಕುದಿಸಿಕೊಳ್ಳಬೇಕು. ಇದು ಈ ರೀತಿ ಗಟ್ಟಿಯಾಗಬೇಕು. ಈಗ ಹೂರಣ ಮಾಡಿಕೊಳ್ಳೋಣ. ಈ ರೀತಿ ಒಂದು ಸಾಣಿಗೆಗೆ ಹಾಕಿ ಈ ರೀತಿ ಸ್ಪೂನ್ನಿಂದ ಹೀಗೆ ಮಾಡಿದರೆ ಹೂರಣ ಚೆನ್ನಾಗಿ ಆಗುತ್ತದೆ. ಇಲ್ಲ ನಿಮಗೆ ಆಗೋದಿಲ್ಲ ಎಂದರೆ ಮಿಕ್ಸಿಯಲ್ಲೂ ಕೂಡ ಹಾಕಿಕೊಳ್ಳಬಹುದು. ಈ ರೀತಿ ಹೂರಣ ಆಗಿರುತ್ತದೆ. ಹೂರಣ ಮತ್ತು ಹಿಟ್ಟು ಒಂದೇ ಹದಕ್ಕೆ ಇರಬೇಕು. ಈಗ ಹಿಟ್ಟನ್ನು ಸ್ವಲ್ಪ ಆಯಿಲ್ ಹಾಕಿಕೊಂಡು ಚೆನ್ನಾಗಿ ಮಿಜ್ಜಿಕೊಳ್ಳೋಣ. ಹೀಗೆ ಮಾಡಿಕೊಳ್ಳುವುದರಿಂದ ಹಿಟ್ಟು ಸಾಫ್ಟ್ ಆಗಿ ಚೆನ್ನಾಗಿರುತ್ತದೆ. ಈ ರೀತಿ ಹೂರಣ ಮತ್ತು ಹಿಟ್ಟು ಒಂದೇ ರೀತಿಯಾಗಿರಬೇಕು. ಈಗ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಈ ರೀತಿ ಉಳ್ಳೆ ಮಾಡಿಕೊಂಡು ಅದಕ್ಕೆ ಹೂರಣವನ್ನು ತುಂಬಿಕೊಳ್ಳೋಣ. ಇದನ್ನು ಬಾಳೆ ಎಲೆ ಮೇಲಾದರೂ ಮಾಡಿಕೊಳ್ಳಬಹುದು ಅಥವಾ ಪ್ಲಾಸ್ಟಿಕ್ ಶೀಟ್ ಮೇಲಾದರೂ ಮಾಡಿಕೊಳ್ಳಬಹುದು. ಇಲ್ಲ ಈ ರೀತಿ ತಗಡು ಇದ್ದರೆ ನಿಮ್ಮ ಮನೆಯಲ್ಲಿ ಈ ರೀತಿ ತಗಡು ಮೇಲಾದರೂ ಮಾಡಿಕೊಳ್ಳಬಹುದು. ಅತಿ ಸುಲಭವಾಗಿ ಏಳುತ್ತದೆ. ಈ ರೀತಿ ಹಿಟ್ಟನ್ನು ಹೂರಣವನ್ನು ತುಂಬಿಕೊಳ್ಳಬೇಕು. ಎಕ್ಸ್ಟ್ರಾ ಬಂದಿರುವ ಹೂರಣವನ್ನು ಈ ರೀತಿ ತೆಗೆದುಕೊಂಡು ಚೆನ್ನಾಗಿ ಉಳ್ಳೆಯನ್ನು ಮಾಡಿಕೊಂಡು ಕೈಯಿಂದಾದರೂ ತಟ್ಟಿಕೊಳ್ಳಬಹುದು ಅಥವಾ ಬೆಲ್ಲಣಿಗೆಯಿಂದಾದರೂ ಲಟ್ಟಿಸಿಕೊಳ್ಳಬಹುದು. ಈ ರೀತಿ ಉಳ್ಳೆ ಮಾಡಿಕೊಳ್ಳಬೇಕು. ಅತಿ ಸುಲಭವಾಗಿ ಮಾಡಿಕೊಳ್ಳಬಹುದು. ನಾನು ಹೇಳಿಕೊಡುವ ರೆಸಿಪಿಗಳು ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಳ್ಳಿರಿ, ಸಬ್ಸ್ಕ್ರೈಬ್ ಮಾಡಿ. ಈ ರೀತಿ ಸಾವಕಾಶವಾಗಿ ಲಟ್ಟಿಸಿಕೊಳ್ಳಬೇಕು. ಈ ರೀತಿ ಆಯಿಲನ್ನು ಹಚ್ಚುತ್ತಾ
ಸಾವಕಾಶವಾಗಿ ಲಟ್ಟಿಸಿಕೊಂಡರೆ ಹೋಳಿಗೆ ಹರಿಯೋದಿಲ್ಲ. ಈ ರೀತಿ ಸ್ವಲ್ಪ ದಪ್ಪಗೆನೇ ಲಟ್ಟಿಸಿಕೊಳ್ಳಬೇಕು, ಅಂದರೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತದೆ. ಈ ರೀತಿ ಚೆನ್ನಾಗಿ ರೌಂಡಾಗಿ ಲಟ್ಟಿಸಿಕೊಳ್ಳಬಹುದು. ಈ ರೀತಿ ಚೆನ್ನಾಗಿ ಲಟ್ಟಿಸಿಕೊಂಡು ತವೆ ಮೇಲೆ ಹಾಕಿಕೊಳ್ಳೋಣ. ಈಗ ತವೆ ಬಿಸಿಯಾಗಿದೆ ಇಲ್ಲೋ ಅಂತ ನೋಡಿಕೊಳ್ಳೋಣ. ತವೆ ಬಿಸಿಯಾಗಿದೆ. ಸ್ವಲ್ಪ ಆಯಿಲನ್ನು ಹಾಕಿಕೊಂಡು ಈ ರೀತಿ ತಗಡಿನಿಂದ ಹೋಳಿಗೆಯನ್ನು ತವೆಗೆ ಹಾಕಿಕೊಳ್ಳೋಣ. ಅದು ಈಸಿಯಾಗಿ ಬಿಟ್ಟುಕೊಳ್ಳುತ್ತದೆ. ಆಯಿಲ್ ಹಚ್ಚಿರುವುದರಿಂದ ಈಸಿಯಾಗಿ ಬಿಟ್ಟುಕೊಳ್ಳುತ್ತದೆ. ಈಗ ಸುತ್ತಲೂ ಸ್ವಲ್ಪ ಆಯಿಲನ್ನು ಹಾಕಿಕೊಳ್ಳೋಣ. ಈ ರೀತಿ ಗುಳ್ಳೆಗಳ ಆದ ತಕ್ಷಣ ಇದನ್ನು ಹೊಳಿಸಿ ಹಾಕಿಕೊಳ್ಳೋಣ. ಈ ರೀತಿ ಕೈಯಿಂದ ಅಥವಾ ಸ್ಪೂನ್ನಿಂದ ಹೊಳಿಸಿ ಹಾಕಿಕೊಳ್ಳೋಣ. ಈಗ ಹೋಳಿಗೆ ರೆಡಿ ಆಯಿತು. ಈ ರೀತಿ ಕೆಂಪು ಬಣ್ಣ ಬಂದಿರಬೇಕು. ಈ ರೀತಿ ಫೋಲ್ಡ್ ಮಾಡಿದರೆ ಹೋಳಿಗೆ ರೆಡಿ ಆಯಿತು. ತೆಗೆದುಕೊಳ್ಳೋಣ. ನೀವು ಮಾಡಿಕೊಳ್ಳಿರಿ. ನಿಮ್ಮ ಮನೆಯಲ್ಲಿ ಸುಲಭವಾಗಿ ಮಾಡಿಕೊಳ್ಳಬಹುದು. ಈಸಿ ಮೆಥಡ್ ಹೇಳಿಕೊಟ್ಟಿದ್ದೇನೆ.